ಆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಸರ್ಕಾರಿ ಜಮೀನು ಈ ಜಮೀನ್ ಬಗ್ಗೆ ಇವತ್ತು ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಅಲ್ಲಿನ MP MLA ಅವರೆಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿದ್ದಾರೆ. ಇದು ಸುದ್ದಿ ಒಂದು. ಈಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿನೂ ಕೂಡ ಆಗಿದೆ ಪಾಕಿಸ್ತಾನದ್ದು, ಅದನ್ನು ಕೂಡ ಹೇಳ್ತೀನಿ ನಾನು. ಒಟ್ಟು ಇದು 14 ಎಕರೆ 38 ಗುಂಟೆ ಜಮೀನು. ಮೊದಲು 5 ಎಕರೆ ಜಮೀನನ್ನ ಕಾರ್ಪೊರೇಷನ್ ಅವರು ಕೇಳ್ತಾರೆ, 5 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ 9 ಎಕರೆ 36 ಗುಂಟೆ ಸೇಮ್ ಅಟ್ಯಾಚ್. ಇದಕ್ಕೋಸ್ಕರ ಕಾರ್ಪೊರೇಷನ್ ಅವರು 100 ಕೋಟಿ ಬಡ್ಜೆಟ್ 100 crores ಬಡ್ಜೆಟ್ ಅನ್ನ ಎಸ್ಟಿಮೇಟ್ ಮಾಡಿದ್ದಾರೆ ಇದಕ್ಕೆ, ಈ ಪ್ರಾಜೆಕ್ಟ್ ಸರ್ಕಾರ. ಏನಕ್ಕೆ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್, ಘನತ್ಯಾಜ್ಯ ನಿರ್ವಹಣೆ ಕಾರ್ಯಗಳಿಗೆ ಒಂದು, ಬಯೋಮಿಥನೇಷನ್ಗೆ ಪ್ರಾಜೆಕ್ಟ್ ಅಲ್ಲೇ ಮಾಡೋದಕ್ಕೆ, ಕೋಕೋನಟ್ ಶೆಡ್ಡರ್ಸ್ ಅಂದ್ರೆ ತೆಂಗಿನ ಗರಿಗಳ ಇದು ಮಾಡೋವಂಥದ್ದಕ್ಕೆ ಅಲ್ಲಿ ಒಂದು ಪ್ಲಾಂಟ್ ಮಾಡಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಅದಕ್ಕೆ ಎಲ್ಲೂ ಪ್ಲಾಂಟ್ ಇಲ್ಲ. ಅದಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಅದನ್ನ ಬರ್ನಿಂಗ್ ಪ್ರೋಸೆಸ್, ಈ 3 ಪ್ಲಾಂಟ್ ಅಲ್ಲಿ ಮಾಡಬೇಕು ಅಂತೇಳಿ ಸರ್ಕಾರ ಇದನ್ನ 2020ರಲ್ಲಿ ಮೋಸ್ಟ್ಲಿ 18 ಅಥವಾ 20ರಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ, ಅದಕ್ಕೋಸ್ಕರ 100 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಅನ್ನ ಬೆಂಗಳೂರು ಮಹಾನಗರ ಪಾಲಿಕೆ, ಅವಾಗ ಇದ್ದಂತ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾಜೆಕ್ಟ್ ಅನ್ನ ಮಾಡಿ ಕೊಟ್ಟಿತ್ತು ಅಂತದ್ದು. ಇದು ಕಾರ್ಪೊರೇಷನ್ ಗಾರ್ಬೇಜ್ ರಸ್ತೆಯಲ್ಲಿ ಬೆಂಗಳೂರಿನ ಯಾವ ಹೈವೇ ನೋಡು, ರಸ್ತೆ ನೋಡು, ಎಲ್ಲಾ ಕಡೆ ಗಾರ್ಬೇಜ್ ಬಿದ್ದಿದೆ. ಈ ಗಾರ್ಬೇಜ್ ಹಾಕೋ ಜಾಗದಲ್ಲಿ ಕಾಂಗ್ರೆಸ್ ಅವರು ಮನೆ ಕಟ್ಕೊಂಡಿದ್ದಾರೆ. ಇದೇನಾ ಸಿದ್ದರಾಮಯ್ಯನವರೇ ನಿಮ್ಮ ನೀತಿ? ಗಾರ್ಬೇಜು ಬೆಂಗಳೂರು ಒಳಗಡೆ ರಸ್ತೆಯಲ್ಲಿ ಗಾರ್ಬೇಜ್ ಎಲ್ಲಿ ಹಾಕ್ಬೇಕು ಅಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡಿದ್ದಾರೆ. ಇದು ದಾಖಲೆ ಕೊಡ್ತಾ ಇದ್ದೀನಿ ನಾನು, ಇವೆರಡೂ ದಾಖಲೆಗಳು. ಇದನ್ನು ಕೂಡ ಇಲ್ಲಿ ದಾಖಲೆ ಅವ್ರಿಗೆ ಅಲಾಟ್ ಆಗಿದೆ. ಇವರಿಗೆ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ 5 ಎಕರೆ ಜಾಗವನ್ನ ನೋಂದಿದಾರರಿಂದ ಸರ್ವೆ ಮಾಡಿಸಿ ಗಡಿ ಗುರುತಿಸಿಕೊಳ್ಳುವ ಬಗ್ಗೆ ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ. ಇದು ಪಕ್ಕಾ ದಾಖಲೆ. ಅದಾದ್ಮೇಲೆ ಇಲ್ಲಿ 9 ಎಕರೆದು ಇದೆ, ಕೊಡ್ತೀನಿ, ಅದೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ. ಕೇಂದ್ರದ ಮಂತ್ರಿ ನಿಮ್ಗೆ ರೆವಿನ್ಯೂ ಮಂತ್ರಿನೋ ಲಾ ಮಿನಿಸ್ಟ್ರೋ ಏನಾನ ಹೇಳಿದ್ರ ಕೋಗಿಲಿಗೆ? ಯಾರು ಹೇಳಿರೋದು? KC ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ಏನಾನ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಸೈಟ್ ಕೊಡ್ಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ MLA. ಇದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಬ್ಯಾಟರಾಯನಪುರಕ್ಕೆ MLA ಎಲ್ಲಿದ್ದಾರೆ? ಫಾರಿನ್ ಅಲ್ಲಿದ್ದಾರೆ. MLA ಫಾರಿನ್ ಅಲ್ಲಿದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಏನಪ್ಪ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಫಾರಿನ್ ಅಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನೀವು ಅವರಿಗೆ ಸೈಟ್ ಕೊಡಬೇಕು. ಮಾಡಿದ್ದೀರಾ? ಆಮೇಲೆ ನೀವು ಬಸವ ಯೋಜನೆಯಲ್ಲಿ ಸೈಟ್ ಕೊಡಬೇಕು. ಬಸವಣ್ಣವರ ಹೆಸರಲ್ಲಿ, ಅಂಬೇಡ್ಕರ್ ವಸತಿ ಯೋಜನೆ ಹೆಸರಲ್ಲಿ ಸೈಟ್ ಕೊಡಬೇಕು. ದೇವರಾಜ ಅರಸು ವಸತಿ, ವಾಜಪೇಯಿ ನಗರ ವಸತಿ,
ಕೇಂದ್ರದ ಯೋಜನೆಗಳು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ, ಇದರ ಅಡಿಯಲ್ಲಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆಫೀಸ್ ಅಡಿಯಲ್ಲಿ ಏನಾನ ನಿಮಗೆ ಪತ್ರ ಬಂದಿದೆಯಾ? ಫೆಡರಲ್ ಇದರಲ್ಲಿ ಬಂದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ನೀವು ಮನೆ ಕೊಡ್ತೀರಾ ರೀ? ಮಾನವೀಯತೆ. ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರು 40 ಕಡೆ ಸುಮಾರು 150 ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸ್, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಕೊಡ್ತೀರಾ? ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರಿವರು? ಇವರು ಕನ್ನಡಿಗರ ಅಲ್ಲವೇ? ವಿದೇಶಿಗರ ಹೌದು ಅಲ್ಲವೇ? ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನ ಅವರಿಗೆ ಕೊಡಬಾರದು. ನಾನು ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? 6 ತಿಂಗಳಿಗೆಲ್ಲ ಬಂದವ್ರಿಗೆ ನೀವು ಮನೆಗಳು ಕೊಟ್ಬಿಟ್ರೆ, ಕರ್ನಾಟಕದಲ್ಲಿ ತಾತ ಮುತ್ತಾದ ಕಾಲದಿಂದ ಬಂದ 38 ಲಕ್ಷ ಜನ ವೇಟ್ ಮಾಡ್ತಾ ಇದಾರಲ್ಲ, ಅವ್ರ ಗತಿ ಏನು? ಅದರಿಂದ ಕೊಡಬಾರ್ದು. ತನಿಖೆ ಆಗಿ ರಿಪೋರ್ಟ್ ಬರೋವರೆಗೂ ಇವರಿಗೆ ಯಾವುದೇ ಮನೆಗಳನ್ನ ಕೊಡಬಾರ್ದು ಅನ್ನೋ ಆಗ್ರಹವನ್ನ ನಾನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ 650 ಕೋಟಿ. ಗುಳುಂ ಇವರು ಕಾಂಗ್ರೆಸ್ ಲೀಡರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.